ಬಿಡಪ್ಪ. ಅಡ್ಡ ಬರ್ಬೇಡಪ್ಪ. ಅಡ್ಡ ಬರ್ಬೇಡಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು ಅಂತ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ, ಅವರು ಭಾಷಣ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಈ ಹಿಂದೂ ಮತೀಯವಾದಿಗಳು ಅಂದ್ರೆ RSS ಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಇವತ್ತು ಆ ಜಾಗನ ಸ್ವಚ್ಛ ಮಾಡಿ ಮತ್ತು ಹೋಮ ಹವನ ಮಾಡಿ ಇದನ್ನು ನೋಡಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಶೋಷಿತ ಜನಾಂಗಗಳಿಗೆ ಅವಮಾನ ಮಾಡತಕ್ಕಂತ ರೀತಿ ಇವತ್ತು RSS ವರ್ತನೆ ಮಾಡ್ತಾ ಇದೆ. ಅದಕ್ಕ ಬಿಜೆಪಿ ಅವರು ಕುಮ್ಮಕ್ ಕೊಡ್ತಾ ಇದಾರ. ಇದನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ DG ಸಾಗರ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಘಟನೆಯನ್ನ ಖಂಡಿಸಿ ತಪ್ಪಿತಸ್ಥರು ಯಾರು ಇದಾರ ಅವ್ರನ್ನ ಪತ್ತೆ ಹಚ್ಚಿ ಕೂಡಲೇ ಕೇಂದ್ರ ಸರ್ಕಾರ ಅಂತವರಿಗೆ ಶಿಕ್ಷೆ ಒಳಪಡಿಸ್ಬೇಕಂತೇಳಿ ನಾವು ಪ್ರಧಾನಮಂತ್ರಿಗಳನ್ನ ಆಗ್ರಹ ಪಡಿಸ್ತಾ ಇದೀವಿ. ರಿಸರ್ವೇಶನ್ ತೆಗಿಯಕ್ಕೆ ಆಗೋದಿಲ್ಲ. ರಿಸರ್ವೇಶನ್ ತೆಗಿಬೇಕಂತ ಯಾರು ಹೇಳ್ತಾರ ಅವ್ರು ನಮ್ಮ ದೇಶದವರೇ ಅಲ್ಲ. ಯಾಕಂದ್ರೆ ಭಾರತದ ಮೂಲ ನಿವಾಸಿಗಳು ನಾವು, SC ST OBCಗಳು ಏನಿದೀವಿ, ಭಾರತದ ಮೂಲ ನಿವಾಸಿಗಳು ನಾವು. ಈ ರಿಸರ್ವೇಶನ್ ನ ತೆಗಿಯಕ್ಕೆ ಯಾರ ಕೈಲಿ ಆಗೋದಿಲ್ಲ. ಯಾಕಂದ್ರೆ ನಮಗೆ ಸಮಾನತೆ ಕೊಟ್ಟ ಮೇಲೆ ಅದನ್ನ ಯೋಚನೆ ಮಾಡ್ಲಿ ಅವ್ರು. ಇವತ್ತು ಇಲ್ಲಿ ನಡೆದಿರ್ತಕ್ಕಂತ ಈ ಹೋರಾಟ ಏನಿದೆಯಲ್ಲ ತಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಸ್ಟೇಟ್ ಕಾಲ್ ಆಗಿದೆ. DG ಸಾಗರ್ ಸಾರ್ ಬಣಲಿಂದ ಇಡೀ 30 ಜಿಲ್ಲೆಯಲ್ಲಿ ಒಂದು ಸ್ಟೇಟ್ ಕಾಲಿ ಖರ್ಗೆ ಸಾಹೇಬರು ಪರವಾಗಿ ಮನುವಾದಿಗಳ ವಿರುದ್ಧವಾಗಿ ಶ್ರೀರಾಮ್ ಸೇನೆ ಮೊನ್ನೆ ಜಾರ್ಖಂಡ್ ನಲ್ಲಿ ನಡೆದಿರ್ತಕ್ಕಂಥ 8ನೇ ತಾರೀಕು ಖರ್ಗೆ ಸಾಹೇಬರು ಭಾಷಣ ಮಾಡಿದಾರ. ಅವರು ಯಾವುದೇ ಒಂದು ಪ್ರಚೋದನಕಾರಿ ಭಾಷಣನೇ ಇಲ್ಲ. ಅವ್ರು ರಾಜಕೀಯ ಭಾಷಣ ಮತ್ತೆ ಜನಗಳನ್ನ ಚೈತನ್ಯ ತುಂಬಂತ ಭಾಷಣ ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನ ನೋಡಿ ಮತ್ತೆ ಈ ಮನುಸ್ಮೃತಿ ತಲೆಯಲ್ಲಿರ್ತಕ್ಕಂಥ ಶ್ರೀರಾಮ್ ಸೇನೆ ಈ ರಾಷ್ಟ್ರೀಯ ಅಧ್ಯಕ್ಷರೇ ಇದಾರಲ್ಲ, ಅವರು ನಿಜವಾಗ್ಲೂ ಅವ್ರಿಗೆ ಖಂಡನೆ ಮಾಡ್ತೀವಿ. ಈ ಹೋರಾಟ ಮಾನಯ್ಯನವರು ಬಳ್ಳಾರಿ ಜಿಲ್ಲೆಯಿಂದ ಮಾನಯ್ಯನವರು ನೇತೃತ್ವದಲ್ಲಿ ಯಾವುದೇ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಹೋರಾಟ ಅವ್ರದ್ದು ಒಂದು ವಿಶೇಷವಾಗಿರುತ್ತೆ. ಅದು ಶೋಷಿತ ಸಮುದಾಯಗಳ ಪರವಾಗಿರುತ್ತೆ, ಆಮೇಲೆ ಮಹಿಳೆಯರ ಪರವಾಗಿರುತ್ತೆ, ರೈತರ ಪರವಾಗಿರುತ್ತೆ, ಕಾರ್ಮಿಕರ ಪರವಾಗಿರುತ್ತೆ. ಹಂಗಾಗಿ ಈ ಶೋಷಿತ ಸಮುದಾಯಗಳ ಅಧ್ಯಕ್ಷರು ಕೂಡ ಗಾಲಿಂಗನಗೌಡ, ನಮ್ಮ ಜಿಲ್ಲಾಧ್ಯಕ್ಷರು ಗಾಲಿಂಗನಗೌಡ ಬಂದಿದಾರ. ಮತ್ತೆ ಉಪಾಧ್ಯಕ್ಷರು ನಮ್ಮ ವಿಜಯ್ ಕುಮಾರ್ ಬಂದಾರ. ಬಂಜಾರ ಸಮಾಜದ ಅಧ್ಯಕ್ಷ ನಮ್ಮ ರಾಮನಾಯ್ಕ ಬಂದಾರ. ಎಲ್ಲ ನಮ್ಮ ದಲಿತ ಮುಖಂಡರುಗಳು ಬಂದಿದಾರ. ಮಾನಯ್ಯನವರು ಹೋರಾಟನೇ ಜನಗಳನ್ನ ಮತ್ತೆ ಯುವಕರನ್ನ ಚೈತನ್ಯ ತುಂಬಂತ ಒಂದು ಸ್ಫೂರ್ತಿ ಇರುತ್ತೆ. ಹಂಗಾಗಿ ಇವತ್ತು ಖರ್ಗೆ ಸಾಹೇಬರಿಗೆ ಮಾಡಿರ್ತಕ್ಕಂತ ಅವಮಾನ ಅಲ್ಲ, ಅದು 140 ಕೋಟಿ ಶೋಷಿತ ಸಮುದಾಯಗಳ ಈ ಭಾರತ ದೇಶಕ್ಕೆ ಒಕ್ಕೂಟಕ್ಕೆ ಮಾಡಿರ್ತಕ್ಕಂಥ ಅದು ಅಪಮಾನ. ಹಂಗಾಗಿ ಇವತ್ತು ನಮ್ಮ ಈ ಹೋರಾಟ ಏನ ಅನ್ನೋರ್ ನೇತೃತ್ವದಲ್ಲಿ ಆಗಿದಲ್ಲ, ಅದನ್ನ ತೀವ್ರವಾಗಿ RSS ಮತ್ತೆ ಶ್ರೀರಾಮ ಸೇನೆ ಅದರ ಇದಾವಲ್ಲ ಅವ್ರನ್ನ ನಿಜವಾಗ್ಲೂ ಅಲ್ಲಿ ಮಾಡಿರ್ತಕ್ಕಂಥವ್ರನ್ನ ಈ ದೇಶದಲ್ಲಿಂದ ಗಡಿಪಾರು ಮಾಡ್ಬೇಕು. ಜೊತೆಗೆ ಇಂಥ ಘಟನೆಗಳು ನೋಡ್ಲಾರ್ತಕ್ಕಂತ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದು ಜಾಗೃತಿ ವಹಿಸಿ ಮುಂದಿನ ದಿನಗಳಲ್ಲಿ ಖರ್ಗೆ ಸಾಹೇಬ್ರು 55 ವರ್ಷ ಸುದೀರ್ಘವಾಗಿ ರಾಜಕಾರಣಿ ಅಂತವ್ರಿಗೇನೆ ನೀವು ಈ ತರ ಸಣ್ಣ ಬುದ್ಧಿ ತೋರಿಸ್ತಾ ಇದೀರಂದ್ರೆ ಹಳ್ಳಿನಲ್ಲಿ ಇರ್ತಕ್ಕಂತ ಜನಗಳಿಗೆ ನೀವು ಯಾವ ತರ ನಡ್ಕೊಂಡಿರ್ತೀರ ಅನ್ನೋದು ಇಲ್ಲೇ ಕಂಡು ಬರ್ತಾ ಇದೆ. ಹಂಗಾಗಿ ಬಳ್ಳಾರಿ ಜಿಲ್ಲೆಯಿಂದ ಮಾನಯ್ಯನವರ ನೇತೃತ್ವ ಹೋರಾಟಕ್ಕೆ ಜಯವಾಗಲಿ. ಇದು ಸೂರ್ಯ ನ್ಯೂಸ್ ಕನ್ನಡ.